ನೀವಿಷ್ಟು ಜನ ಅದಿರಲ್ಲ, ಕಣ್ಣಲ್ಲಿ ಕಳಿ ಯಾಕದ, ಮೈಯಲ್ಲಿ ಉತ್ಸಾಹ ಯಾಕದ? 2 ರೊಟ್ಟಿ, ಹೌದಲ್ಲ ಹೇಳಿ? ಏನು ಡಾಲರ್ ತಿಂತೀರಾ? ಏನು ರೂಪಾಯಿ ಪಾಪಾಯಿ ತಿಂತಾರ ಶ್ರೀಮಂತರು? ಯಾರು ಯಾಕಿರೋಲ್ರ? ಕಿಡೀ ಜಗತ್ನ್ಯಾಗ ಯಾರಿದ್ರು ಒಂದು ಮಾವಿನ ಹಣ್ಣ, 1-2 ಬಾಳೆ ಹಣ್ಣ, 1-2 ರೊಟ್ಟಿ, ಹೌದಲ್ಲ ಹೇಳಿ? ನಾವು ಸಿರಿವಂತರು, ನಮಗೆ ಇವುಗಳ ಅವಶ್ಯಕತೆ ಇಲ್ಲ. ನಾವು ಕೇವಲ ಡಾಲರ್ ತಿಂತೇವಿ. ಯಾರದಾರ? ತಿಂದ ಹೋದ. ಯಾರ ಮನೆಯೊಳಗ ಇಲ್ಲ ಹೇಳಿ? ಯಾರ ಮನೆಯೊಳಗಿಲ್ಲ ಅನ್ನ? ಭಾರಿ ಭಾರಿ ಅರಮನೆಗಳೇ ಇರಲಿ, ಅಲ್ಲೇನು ಬರೇ ಬೆಳ್ಳಿ ಬಂಗಾರದ, ಅವ್ರ ಮನೆಯಾಗೂ ಒಂದು ಅಡಿಗೆ ಮನೆ ಅಂತಿರ್ತದೆ. ಬಡವ್ರದ್ದು ಇಷ್ಟ ಇದ್ದರೂ ಅಡಿಗೆ ಮನೆ ಇರ್ತದೆ, ಹೌದಲ್ಲ ಹೇಳಿ? ಒಂದು ಒಲೆಯರೇ ಇರ್ತದೆ. ಒಲೆ ಇಲ್ಲದ ಮನೆ ಏನಾಗ್ತದೆ? ಶೂನ್ಯ ಆಗ್ತದೆ, ಸ್ಮಶಾನ. ಎಲ್ಲ ಇರಬಹುದು, ಇರಲಿಕ್ಕಿಲ್ಲ, ಒಲಿ ಬೇಕಾಗ್ತದೆ. ಯಾಕೆ? ಅನ್ನ. ಅನ್ನ ನಿಸರ್ಗದಾಗ ನೋಡಿ, ಅನ್ನ ತಯಾರು ಮಾಡ್ತಿರ್ತದೆ. ಸೂರ್ಯನ ಬಿಸಿಲು, ಸೂರ್ಯನ ಕಾವ ಇರೋದರಿಂದಲೇ ಅನ್ನ ತಯಾರಾಗ್ತದೆ. ಏನು ನೋಡಬೇಕು? ಇವೆಲ್ಲ ಅನ್ನ, ಹಣ್ಣ, ಹಂಪಲ ಏನು ಮಸ್ತ್ ಅದಾವ ಹೇಳಿ? ನೀವು ತಿಂತೀರಲ್ಲ, ಏನು ಮಾವಿನ ರಸ ಎಲ್ಲದ? ಅದರಷ್ಟು ಸವಿಯಾದಂಥ ರಸ ಎಲ್ಲಾದರೂ ಇದೆಯೇ? ಅದರಂಥ ಮಿಷ್ಟಾನ್ನ ಎಲ್ಲಾದರೂ ಇದೆಯೇ? ಹಿಂದಕ್ಕೆ ಜನ ಉಣ್ತಿದ್ರು, ತಿಂತಿದ್ರು. ಶೀಕರಣಿ ಹಿಂಗೆ ಮಾಡಿದ್ರು ಅಂದರೆ ಒಂದು ಉಂಡೆ, ಅದು ಇದರದ್ದು ಸಜ್ಕದ ಉಂಡೆ ಹಾಕಿ ಮಸ್ತ್ ಉಣ್ಣವ್ರು. ಏನು ಮೈಯಾಗ ಕಾವ ಇರೋರು ಹೇಳಿ? ಮೈಯಾಗ ಈಗ ಕಾವು ಇಳಿತದ, ಏರುವುದಿಲ್ಲ. ಹಂಗೆ ಉಣ್ತಿದ್ರು. ಯಾಕೆ? ಆ ಹಣ್ಣ ಹಾಗೆ, ಆ ರುಚಿನೇ ಹಾಗೆ. ಅದನ್ನು ತಯಾರು ಮಾಡಿದ್ದು ಯಾವುದು? ಸೃಷ್ಟಿಯೊಳಗಿರುವ ಒಲಿ. ಆ ಒಲಿಯೊಳಗಿರುವ ಸೂರ್ಯನ ಬೆಳಕ, ಉಷ್ಣತೆ. ಇಷ್ಟೆಲ್ಲ ಜಗತ್ತಿನಲ್ಲಿ ನಡೆದಾಗ ಮನುಷ್ಯನೇ ಕಣ್ಣು ಮುಚ್ಚಿ ಬದುಕಬೇಡ, ಆನಂದವಾಗಿ ಬದುಕೊಂದೆಷ್ಟು ಬದುಕು. ನಿಮ್ಮದು ಏನು ಇದ್ರೂ ನಡೀತದ, ಇರದಿದ್ರೂ ನಡೀತದ. ಸೂರ್ಯ ಇಲ್ಲಂದ್ರೆ ನಡೆಯೋದೇ ಇಲ್ಲ, ಹೌದಲ್ಲ ಹೇಳಿ? ಯಾವುದೇ ಇರಲಿ ಜಗತ್ತಿನಲ್ಲಿ, ಸೂರ್ಯ ಅಂದರೆ ಬೆಳಕ, ಸೂರ್ಯ ಅಂದರೆ ಉಷ್ಣತೆ, ಇಲ್ಲ ಅಂದರೆ ಇಲ್ಲ. ಸಮಸ್ತ ವಿಶ್ವವೇ. ನಿಮಗೆ ಗೊತ್ತದ ಆಕಾಶದೊಳಗೆ ಎಷ್ಟು ಸೂರ್ಯ ಅದಾರ ಹೇಳಿ? 1 ಸೂರ್ಯನ, 2 ಸೂರ್ಯನ, ಕೋಟಿ ಕೋಟಿ ಸೂರ್ಯರು. ಇಂಥ ಮಹಾವಿಶ್ವ, ಅದರಲ್ಲೆಲ್ಲ ಬೆಳಕ. ಮನುಷ್ಯನೇ ಕಣ್ಣಿಗೆ ಬೆಳಕಾಗಿ ನಿಂತ ದೇವರು. ಮನಸ್ಸು ದೇಹದಲ್ಲಿ ಉತ್ಸಾಹವಾಗಿ ಹೊಮ್ಮಿದ ದೇವರು. ಮನಸ್ಸಿನೊಳಗೆ ಸಂತೋಷವಾಗಿ ಮೂಡಿದ ದೇವರು. ಆ ಬಳಿಕ ಬುದ್ಧಿಯೊಳಗೆ ಜ್ಞಾನದ ಬೆಳಕಾಗಿ ನಿಂತ ದೇವರು. ಮನುಷ್ಯನೇ ಆ ದೇವ ನೀನೇ. ನಿನ್ನ ಬೆಳಕಿನೊಳಗೆ ಎಲ್ಲ. ಎಷ್ಟು ಚಂದಿಲ್ಲ ಹೇಳಿ? ಇದಕ್ಕೆ ಸೂರ್ಯ ಉಪನಿಷತ್ತು ಅಂತ ಮಾಡಿದರು. ಬಹಳ ಹಳೆ ಕಾಲಕ್ಕೆ ಇದನ್ನು ಸೂರ್ಯ ಉಪನಿಷತ್ತು ನಿರ್ಮಾಣ ಆಯ್ತು. ಬಹಳ ಚಂದ. ಸೂರ್ಯ ಅವನು ಬಿಟ್ಟು ಏನು ಹೇಳೋದಿಲ್ಲ ಅವರು. ಬೆಳಕ 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 ಅಂಥ ಅದು ಬೇಕಲ್ಲ. ಬೆಳಕೇ ಹೋದ ಬಳಿಕ ಇನ್ನೇನದ ಜೀವನದಾಗ? ಏನು ಅನ್ನೋದಲ್ಲ. ಡಾಕ್ಟ್ರು ಹೆಂಗದಾರ ಅಂತ ನೀವು ಕೇಳ್ತೀರಿ. ಹೋಗ್ಯಾರಂದ್ರೇನು? ಬೆಳಕ ಹೋಗ್ಯದ, ಕಣ್ಣಿನ ಬೆಳಕ ಹೋಗ್ಯದ.
ಇಲ್ಲದ ಹೇಳಿ. ಮುಖದ ಮೇಲೆ ಬದುಕೋತಕ ಮುಖದ ಮೇಲೆ ಬೆಳಕಿರ್ಬೇಕು. ಮುಖದ ಮೇಲೆ ಕತ್ತಲೆ ಮಸಕ ಇರಬಾರದು. ಸಮಸ್ತ ಮಸಕ, ಕತ್ತಲೆಯ ಮಸಕ, ಕತ್ತಲೆ ಹಿಂಗೆ ಆವರಿಸಿರಬಾರದು. ಅದನ್ನು ಕಳಿಬೇಕು. ಯಾವಾಗ ಬೆಳಕಿನ ದರ್ಶನ ಆದ. ಬೆಳಕಿನ ಮಧ್ಯ ಕತ್ತಲೆ ಉಳಿಯೋದಿಲ್ಲ. ಹಾಗೆ ನಾವೆಲ್ಲ ಈ ಜಗತ್ತಿನಲ್ಲಿ ಬಾಳಿ ಬದುಕುವುದದ. ಇದೆಲ್ಲ ದೇವ ಜಗತ್ತ, ಬೆಳಕಿನ ಜಗತ್ತ. ಇದೆಲ್ಲ ಬೆಳಕಿನ ಜಗತ್ತು. ಅದ್ಭುತ ಇಲ್ಲ ಹೇಳಿ. ಇದ ಧರ್ಮ, ಇದ ಅಧ್ಯಾತ್ಮ, ಇದೇ ಸಾಧನ. ಬೆಳಕನ್ನು ನೋಡೋದೇ ಒಂದು ವೈಭವ. ಎಲ್ಲವೂ ವಿಶ್ವದೊಳಗಿರುವುದೆಲ್ಲ ಬೆಳಕಿನ ವೈಭವ. ಸುಮ್ಮನೆ ತಾವು ಕಣ್ಣಾಡಿಸ್ರಿ, ಹೀಗೆ ಹೆಂಗೆ ಕಾಣ್ತದೆ? ಹೇಗೆ ಕಾಣ್ತದೆ? ಏನು ಕಣ್ಣು ಮುಚ್ಚಬೇಕು ಅನಿಸೋದಿಲ್ಲ. ಹಂಗೆ ಜಗತ್ತ ಇಲ್ಲ. ನೀವೆಲ್ಲ ಇಟ್ಟು ಚೆಂದಾಗಿ ಯಾಕೆ ಕೂತೀರಿ? ಒಳಗೆ ಕಾವದ ಅಂತ ಕೂತೀರಿ ಅಷ್ಟೆ. ಬೆಳಕದ ಅಂತ ಕೂತಿದ್ದು. ಒಳಗಿನ ದೀಪ ಆರಿದ್ರೆ, ಹೊರಗಿನ ದೀಪ ಮರೆಯಾಗಿದ್ರೆ ಇನ್ನೆಲ್ಲಿ ಜೀವನ ಹೇಳಿ? ಅದ್ಭುತ. ಅದಕ್ಕೆ ಸೂರ್ಯ ಉಪನಿಷತ್ತು ಹೇಳ್ತದೆ, ಯತಃ ಸರ್ವಾಣಿ ಭೂತಾನಿ ಜಾಯಂತೆ. ಈ ಸೂರ್ಯನಿಂದಲೇ ಎಲ್ಲವೂ ಹುಟ್ಟುತ್ತದೆ. ಸೂರ್ಯನಿಂದಲೇ ಎಲ್ಲವೂ ಹುಟ್ಟೋದು. ಯಾಕೆ? ಸೂರ್ಯ ಉಷ್ಣತೆಯನ್ನು ಸುರಿತಾನೆ, ಈ ನೀರು ಆವಿಯಾಗಿ ಹೋಗ್ತದೆ. ಪರ್ಜನ್ಯ, ಮಳೆಯಾಗಿ ಸುರಿತದೆ. ಎಲ್ಲದ ಸಾಗರ ಹೇಳಿ? ನಿಮ್ಮಿಂದ 2000 3000 ಕಿಲೋಮೀಟರ್ ದೂರ ಹೇಳಿ. ಅಲ್ಲಿಂದೇನು ಪೈಪ್ ಹಾಕ್ಯಾರನ್ನ ಯಾರಾದರೂ? ಅಲ್ಲಿಂದ ನಿಸರ್ಗ ದೇವತೆ ಈಗ ನೀರನ್ನು ಎತ್ತದ ಮೇಲೆ ಆಕಾಶಕ್ಕೆ ಒಯ್ತದ. ನಮ್ಮ ಪೈಪ್ಗಳು ಒಂದು ಇಟ್ಟಿಟ ಇರ್ತಾವೆ. ಅದೆಟ್ಟು ಒಂದು ದಿವಸ ಬಂದಾಗಿರ್ತದೆ, ಒಂದು ದಿವಸ ಚಾಲೂ ಇರ್ತದೆ. ಬಂದ್ರೆ ಬಂದು, ಬರದೇ ಇದ್ರೆ ಹನಿ ಹನಿ ಆಗಿರ್ತಾವೆ. ಏನು ಆಕಾಶದಾಗ ಹಿಂಗೆ ಸಾಗರವೇ ತೇಲಿ ಬರ್ತದ. ನೀರ ಎತ್ತೋದು, ನೀರನ್ನು ಇಲ್ಲಿವರೆಗೆ ತರೋದು ಯಾವುದು? ಸೂರ್ಯ ಶಕ್ತಿ. ಸೂರ್ಯ ಕಾಯಿಸ್ತಾನ ಅಂತ ನೀರ ಮೇಲೆ ಇರ್ತದೆ. ಸೂರ್ಯ ಉಷ್ಣತೆ ಕೊಡ್ತಾನಂತ ಗಾಳಿ ಬೀಸ್ತದೆ. ಆ ಬೀಸಿದ ಗಾಳಿ ಈ ಮೇಘಗಳನ್ನೆಲ್ಲ ತಂದು ವಿಜಯಪುರದ ಮೇಲೆ ಹಿಂಗೆ ಸುರಿಸ್ತದೆ. ಎಲ್ಲ ಅದ್ಭುತ ಅಲ್ಲೇನು? ಒಂದು ನಳ ಕೊಟ್ಟವ್ರಿಗೆ ಎಷ್ಟು ನಮಸ್ಕಾರ ಮಾಡ್ತಿರ್ತೀವಿ. ಇಷ್ಟೆಲ್ಲ ನೀರ ಸುರಿಸುವಂಥ ವಿಶ್ವ ಇದು ಸೂರ್ಯ. ಎಷ್ಟು ಚೆನ್ನಾಗಿಲ್ಲ? ಅದಕ್ಕೆ ಮಳೆ ಬಂತು ಅಂದರೆ ಸಂತೋಷ ಪಡಬೇಕು. ಭಾರತೀಯ ಹುಡುಗರಷ್ಟೇ ಅಲ್ಲ, ಇಡೀ ಜಗತ್ತಿನ ಮಕ್ಕಳು ಮಳೆ ಬಂತು ಅಂದರೆ ಮನ್ಯಾಗ ಕೂಡುವುದಿಲ್ಲ. ಮಳೆಯಾಗ ಹಾಗೆ ಕುಣಿತಾ ಇರ್ತಾರೆ. ಯಾಕೆ? ಅವ್ರಿಗೆ ಗೊತ್ತದ ಇದು ನೀರಿಂದು, ಇದು ಸೂರ್ಯಂದು ಉಷ್ಣತೆ. ಇದು ಒಳಗಿರೋದು ಅದೇ, ಹೊರಗಿರೋದು ಅದೇ. ಅದಕ್ಕೆ ಆನಂದ ಆಗ್ತಿರ್ತದ. ಆಗ ನಮ್ಮದು ಹಂಗಾಗ್ತದೇನು ಹೇಳಿ? ಮಳೆ ಇನ್ನೂ ಅಲ್ಲಿ ದೂರದ ಅನ್ನುವಾಗ ಬಾಗ್ಲ ಹಾಕ್ರಿ, ಮುಗಿತು. ಅದು ಮಳೆ ಅಂತದ. ಇವ್ರ ಮುಖ ನೋಡೋದು ಬೇಡ. ನಾನು ಎಷ್ಟು ದೂರಿಂದ ಬರ್ತಾ ಇದ್ದೇನೆ, ಇಲ್ಲೆಲ್ಲ ನೀರ ಹರಿಬೇಕು 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 ಅಂತ ಬರ್ತೇನೆ. ಈ ಮನುಷ್ಯ ಅನ್ನೋ ಬುದ್ಧಿವಂತ ಬಾಗ್ಲ ಹಾಕ್ಕೊಂಡು ಕೂತಿರ್ತಾನ. ಹೊರಗೆ ಬಂದ್ರೆ ರೈನ್ ಕೋಟ್ ಹಾಕ್ಕೊಂಡು ಹೊಂಟಿರ್ತಾನ.
ಆವಾಗ ಮೇಘ ಅಂತದ ಹೋಗಲಿ ಬಿಡಿ ಮನುಷ್ಯನ ಪಾಪ ಪ್ರಾಣಿಗಳದಾವ ಅವಕ್ಕೆ ಸುರಿಯೋಣ ಅಂತ. ಒಂದಿಷ್ಟ ಪಕ್ಷಿ ಇರ್ತದ, ಎಲ್ಲರೇ ರೇನ್ಕೋಟ್ ಹಾಕಿರ್ತದೆ. ಮತ್ತು ನೀವು ಕೋಟ್ ಹಾಕಬಾರ್ದತ್ ನಾ ಹೇಳ್ತಾ ಇಲ್ಲ, ಹೇಳೋದು ಏನು ಪಕ್ಷಿ ಮಳೆ ಬೀಳ್ತಿರ್ತದ, ಒಂದೀಟ ಪಕ್ಷಿ ಹಾಡ್ಕೋತಿರ್ತದ. ಆವಾಗ ಪರ್ಜನ್ಯ ಇದೇನು ದೇವ್ರದಾನ ಮಳೆ ಅವಾಗ ಎಷ್ಟು ಆನಂದ ಆಗ್ತದಲ್ಲ. ಈ ಹಕ್ಕಿಗೆ ಆಗ್ಯಾರ ಸುರಿಸೋಣ ಅಂತ. ನಮ್ಮ ಪುಣ್ಯದಿಂದ ಮಳೆ ಬರುವುದಿಲ್ಲ, ಈ ನಿಸರ್ಗದೊಳಗಿರುವ ಇವೇನದಾವಲ್ಲ ಹಾಡು ಹಕ್ಕಿಗಳು ಅವುಗಳ ಪುಣ್ಯ ಇದೆ. ನಮ್ಮ ಮುಖ ನೋಡಿದ್ರೆ ಏನೂ ಬರಬಾರ್ದು ಒಳಗೆ, ಹೌದಲ್ಲ ಹೇಳಿ. ಮೇಘ ನೋಡಿದು ಕೂಡಲೇ ಅಂಜು ಒಳಗೆ ಹೋದ್ರೆ ಏನು? ನಾವು ಬುದ್ಧಿವಂತರು, ಬಹಳ ಬುದ್ಧಿವಂತರು, ಜಗತ್ತಿಗೇನೋ ರೂಪ ಕೊಡಕ್ಕೆ ಹೊಂಟೇವಿ. ನಮ್ಮದೇನದ ಅಂದ್ರೆ ಅತೀ ಅಂಜೋ ಸ್ವಭಾವ. ಇದಕ್ಕೆ ಬೆಳಕು ಬಹಳ ಇರಬಾರದು, ಉಷ್ಣತೆ ಬಹಳ ಇರಬಾರದು, ಮಳೆ ಬಹಳ ಇದು ಮಳೆ ತೋರಿಸ್ಕೋಬಾರದು, ಒಟ್ಟ ಇರಬಾರದು. ಹೌದಲ್ಲ? ಬೇಕು ಮನುಷ್ಯನೇ ನಿಸರ್ಗದ ದೇಹ ಇದು. ಅಲ್ಲೇ ಆನಂದ ಉಂಟಾಗಬೇಕಾಗಿದ್ರೆ ಹೊರಗೆ ಬೆಳಕ ಇರಬೇಕು, ಹೊರಗೆ ಮಳೆ ಸುರಿತಾ ಇರಬೇಕು, ಅಂತರಂಗದಲ್ಲಿ ಉತ್ಸಾಹ ಇರಬೇಕು, ಅದನ್ನು ಅನುಭವಿಸುವ ಸುಂದರ ಮನಸ್ಸಿರಬೇಕು. ಆವಾಗ ಅದಕ್ಕೆ ಜೀವನ ಅಂತಾರೆ. ಅದನ್ನೇ ಸೂರ್ಯೋಪನಿಷತ್ತು ಹೇಳೋದು. ಮನುಷ್ಯನೇ ಒಂದೀಟು ತಿಳ್ಕೋ, ಬೆಳಕಿನ ಮಹತ್ವವನ್ನು ತಿಳ್ಕೋ. ಆ ಬೆಳಕಿಗೆ ಸೂರ್ಯ, ಬೆಳಕಿಗೆ ರವಿ ಅಂತ ಶಬ್ದಗಳವ. ಎಷ್ಟು ಚಂದದ. ಎಲ್ಲರನ್ನ ಸಂತೋಷಪಡಿಸೋದು ಸೂರ್ಯ. ಎಲ್ಲರೂ ಕೊಂಡಾಡೋದು ಬೆಳಕನ್ನೇ ಕೊಂಡಾಡೋದು. ಕವಿಗಳೆಲ್ಲ ಏನು ಮಾಡ್ತಾರೆ? ಏನು ಸೂರ್ಯೋದಯ, ಏನು ಚಂದ್ರೋದಯ, ಎಂಥ ಅದ್ಭುತ ವರ್ಣನೆಗಳನ್ನು. ಆನಂದ ಉಂಟಾಗ್ತದೆ ಹೇಳಿ. ಮಲಗು ಮಲಗು ಅಂತಾರೆ. ಯಾವಾಗ? ಕತ್ತಲಿ ಬತ್ತಂದ್ರೆ ಮಲಗು ಅಂತ. ಬೆಳಕ ಶುರುವಾಯಿತು ಪೂರ್ವ ದಿಶೆಯೊಳಗೆ, ಹೇಳ್ರಿ ಅಂತ ಎಬ್ಬಿಸ್ತಾರೆ. ಹೊತ್ತಾತು ಹೇಳ್ರಿ ಅಂತಾರೆ. ಅಂದರೆ ಎಬ್ಬಿಸೋದು ಮಲಗಿಸೋದು ಮಜಾ ಇಲ್ಲ ಇವು. ಕತ್ತಲಿತ್ತು ಮಲಗೋದು, ಬೆಳಕಿತ್ತು ಹೇಳೋದು. ನಾವು ಕತ್ಲ್ಯಾಗ ಬದುಕೋದಾದ್ರೆ ಮಲಗೇ ಅದೇವಿ ಅಂತ ಅದರ ಅರ್ಥ. ಬೆಳಕಿನಾಗ ಬದುಕೋದಾದ್ರೆ ಎದ್ದ ಅದೇವಿ ಅಂತ ಅದರ ಅರ್ಥ. ಹಂಗೆ ಬದುಕಬೇಕು ಮನುಷ್ಯ. ಸೂರ್ಯಾತ್ ವೈ ಇಮಾನಿ ಭೂತಾನಿ ಜಾತ. ಭಾಳ ಚಲೋ ಹೇಳ್ತಾರೆ. ಸೂರ್ಯಾತ್ ಯಜ್ಞ, ಯಜ್ಞಾತ್ ಪರ್ಜನ್ಯ, ಪರ್ಜನ್ಯಾತ್ ಭೂತಾನಿ, ಇಲ್ಲ ಅನ್ನಂ, ಅನ್ನಾತ್ ಭೂತಾನಿ. ಇದು ಜೀವನ. ಮಳೆ ಸೂರ್ಯ ಹಿಂಗೆ ಹೊಳಿತಾ ಇರಬೇಕು, ಕಾವು ಹಿಂಗೆ ಹರುತ್ತಾ ಇರಬೇಕು, ನೀರ ಆಕಾಶಕ್ಕೆ ಏರ್ತಾ ಇರಬೇಕು, ಗಾಳಿ ಅದನ್ನು ತರ್ತಾ ಇರಬೇಕು, ಮಳೆ ಸುರಿತಾ ಇರಬೇಕು, ಭೂಮಿ ಹಚ್ಚ ಹಸಿರು ಆಗ್ತಾ ಇರಬೇಕು. ಇದು ಅಲ್ಲಿ ವರ್ಣ ಮಾಡ್ಯಾರ. ಭೂಮಿ ಮೇಲೆ ನೀರು ಬೀಳ್ತಾ ಇರಬೇಕು. ಪರ್ಜನ್ಯಾದ್ ಅನ್ನಂ, ಅನ್ನ ಹಸಿರ 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 ಎಲ್ಲ ಕಡೆ ಹೀಗೆ ಉತ್ಪನ್ನ ಆಗ್ತಾ ಇರಬೇಕು. ಇದು ಅನ್ನ. ಅನ್ನಾತ್ ಪ್ರಾಣ. ಜೀವದಾವಲ್ಲ ಇವೆಲ್ಲ ಅನ್ನದ ಮೇಲೆ ಅವಲಂಬಿಸಿಕೊಂಡಾವ. ಇದೆಲ್ಲ ಪ್ರಾಣಿ ಜಗತ್ತ, ಜೀವ ಜಗತ್ತ ಎಲ್ಲ ಬಂತು ಆದಿತ್ಯನಿಂದ. ಇದು ಆದಿತ್ಯ ಆತ್ಮ. ಇದು ಆತ್ಮ ವಿಶ್ವದ ಆದಿತ್ಯ. ಇಂಥ ಆದಿತ್ಯನನ್ನು ನಾವು ಎದ್ದು ಕೂಡಲೇ ನೆನಪ ಮಾಡ್ಕೋಬೇಕು.
ಇದೆಲ್ಲ ಅವನ ವಿಸ್ತಾರ. ಎಲ್ಲವೂ ಎದ್ದ ಬಳಕ ಒಂದಿಷ್ಟು ಮುಖದ ಮೇಲೆ ಕಳೆ, ಎದ್ದ ಬಳಕ ಮೈಯಾಗ ಒಂದಿಷ್ಟು ಉತ್ಸಾಹ, ಹೀಗೆ ಮಾಡಿ ಅದೇ ಸೂರ್ಯನ ಅನುಗ್ರಹ. ಅದನ್ನು ನಾವು ಬಳಸ್ಕೊಂಡೇವಿ ಅಂತದರ. ಹಿಂಗೆ ಬಾಗಿಲ ತೆಗಿರಿ, ರಾತ್ರಿ ಇರುವುದಿಲ್ಲ, ಮುಂಜಾನೆ ಹಿಂಗೆ ಹೂಗಳು ಅರಳಿ ಬಿಟ್ಟಿರ್ತಾವ, ಕರಿತಾವ. ನಾವು ಹೆಂಗದೇವು ನೋಡಿ, ನೀವು ಒಳಗಿದ್ದು ಹಿಂಗಿಲ್ಲ, ನಾವು ಅರಳೇವಿ. ನೀವು ಗಂಟು ಹಾಕ್ಕೊಂಡಿರಿ, ಮುಖ ಗಂಟು ಹಾಕ್ಕೊಂಡು ಹೊರಗೆ ಬಂದ್ರಿ, ಯಾರೇ ಅದಾರೇನು. ನಾವು ಹಾಗಿಲ್ಲ, ನಿಮ್ಮ ಮನೆ ಹೊರಗದೇವಿ, ಬಾಗಿಲದ ಒಳಗೆ ನಾವಿರುವುದಿಲ್ಲ, ಹೊರಗೆ ಇರೋದು. ಯಾಕೆ? ನಾವು ಅರಳಬೇಕು, ಸೂರ್ಯ ಬರಬೇಕು, ನಾವು ಅರಳಬೇಕು. ಅರಳದ ಕೂಡಲೇ ಜಗತ್ತನ್ನು ಸುವಾಸಿತ. ಹೂಗಳು ಅರಳಿದಾಗ ಜಗತ್ತು ಸುಂದರ. ಎಷ್ಟು ಚೆನ್ನಾಗಿಲ್ಲ. ಎಲ್ಲರೂ ನೋಡಿ, ಏನಾದರೂ ಮನೆಗೆ ಒಯ್ಯೋದಾದರೆ ಹೂಗಳು ಒಯ್ತಾರೆ, ಗೊತ್ತಿದ್ರೆ. ಹೌದಲ್ಲ? ಇಲ್ಲಿಕ್ಕೆ ಬಾಟ್ಲಿ ಒಯ್ತಾರೆ ಅಷ್ಟೆ. ಎಲ್ಲದ ಒಂದು ಕಡೆ ಬಾಟ್ಲಿ, ಒಂದು ಕಡೆ ಸುಂದರ ಹೂಗಳು. ಒಂದು ಬಾಟ್ಲಾಗ ಇಂಥವು ವರ್ಷ ತುಂಬ ಸಿಗ್ತಾವೆ. ಇದನ್ನು ಕುಡಿದ್ರೆ ಹೋಗ್ತಾನೆಲ್ಲ. ಇದನ್ನು ನೋಡಿದ್ರೆ ಮುಖ ಅರಳ್ತದೆ, ಮೈ ಅರಳ್ತದೆ, ಮನಸ್ಸು ಅರಳ್ತದೆ. ಅದೇನು ಅದ ಸೌಂದರ್ಯ, ಇದು ಸೂರ್ಯನ ಸೌಂದರ್ಯ. ಸೂರ್ಯನ ಕಿರಣಗಳು ಹೆಂಗಿರ್ತಾವೆ? ಬಣ್ಣ ಬಣ್ಣದ ಕಿರಣಗಳು, ಅದ್ಭುತವಾದ ಕಿರಣಗಳು. ಹಂಗೆ ಜಗತ್ತು, ಇದು ದೇವನ ಜಗತ್ತ, ಇದೆಲ್ಲ ಬೆಳಕಿನ ಜಗತ್ತ. ಮನುಷ್ಯನೇ ಬೆಳಕನ್ನೇ ನೋಡು, ಬೆಳಕನ್ನೇ ಮನಸ್ಸಿನಲ್ಲಿ ತುಂಬಿಕೋ. ನೀನೂ ಬೆಳಕೇ ಬೆಳಕ. ಬೆಳಗಿಂಗೆ ಬೆಳಗು ಸಿಂಹಾಸನವಾಗಿ. ಬೆಳಗು ಬೆಳವಕು ಬೆಳಕ ಕೂಡುವ ಇರುವ ನೋಡ, ಕೂಡಲ ಸಂಗಮ ದೇವ. ಛಲೋ ಇಲ್ಲ? ಋಷಿಗಳು ಹೇಳಿದ ಸೂರ್ಯ ವರ್ಣನೆ ಅಲ್ಲ, ಬಸವಣ್ಣನವರು ಹೇಳಿದ ಬೆಳಕಿನ ವರ್ಣನೆ ಎಷ್ಟು ಚಂದದ, ಎಷ್ಟದ. ಇದ ಕೊನೆಯ ವಚನ ಅವ್ರದ್ದು. ಇನ್ನೊಂದು ಇರಬೇಕು, ಇದು ಕೊನೆಯ ವಚನ. ಬಹಳ ಅದ್ಭುತವಾದದ್ದು. ನಾವು ಬೆಳಕಿನಾಗ ಬದುಕೇವಿ ಎಲ್ಲರೂ. ಕೆಲವರಿಗೆ ಬೆಳಕ ಕಡಿಮೆ, ಕೆಲವರಿಗೆ ಬೆಳಕ ಹೆಚ್ಚಂತದ. ಏನು ಇವರು ಶ್ರೀಮಂತರದಾರ, ಗಾಡ್ಯಾಗ ಬಂದಾರ, ಇವರಿಗೆ ಬೆಳಕ ಹೆಚ್ಚು ಕೊಡೋಣ ಅಂತ ಎಲ್ಲಾದರೂ ಇದೆಯಾ? ಹೌದಲ್ಲ ಹೇಳಿ? ಯಾರ ಇರಲಿ, ಹೊರಗೆ ಬಂದರೂ ಬೆಳಕ ಬೆಳಕ, ಒಳಗೆ ಹೋದರೂ ಕತ್ತಲೆ ಕತ್ತಲೆ. ಕಣ್ಣು ಮುಚ್ಚಿರಬೇಕು, ಒಳಗೆ ಬೆಳಕಿರಬೇಕು. ಮನೆ ಬಾಗಿಲ ಮುಚ್ಚಿದ್ರೂ ಒಳಗೆ ಬೆಳಕ ಇರಬೇಕು. ಹಂಗೆ ಬದುಕೋದು ಈ ಜಗತ್ತಿನಲ್ಲಿ.